ಸರ್ ಈ ಕಾರ್ಯಕ್ರಮ ಸೈಲೆಂಟ್ ಮಾಡಿಸ್ಬಿಡೋದು ಸರ್. ನಿಜವಾಗ್ಲು ಒಂದೊಂದು ಇಮೋಷನ್ ನೀವು ಹಿಂಗೆ ಹಿಂತರ್ತಾ ಇದ್ರೆ ಭಾಳ ಸಂತೋಷ ಆಗ್ತಾ ಇದೆ ಸರ್. ಟೀಚರ್ಸ್ ಬೆಲೆ ಸ್ಟೂಡೆಂಟ್ ಆಗಿದ್ದಾಗ ಗೊತ್ತಾಗ್ಲಿಲ್ಲ. ಸ್ಟೂಡೆಂಟ್ ಆಗಿದ್ದಾಗ ಸ್ಕೂಲ್ಗೆ ಹೋಗೋದು ಬರೀ ಸುಮ್ಮನೆ ಒಂದು ದಿನಚರಿ. ದೊಡ್ಡವ್ರು ಆಗಬೇಕು, ಬೇಗ ದೊಡ್ಡವ್ರು ಆಗಬೇಕು ಅನ್ನೋ ಅವಸರ. ದೊಡ್ಡವ್ರು ಅಂದರೆ ಸ್ವಲ್ಪ ವಯಸ್ಸಾದ್ಮೇಲೆ ಮತ್ತೆ ಚಿಕ್ಕವರಾಗಬೇಕು, ಮತ್ತೆ ಶಾಲೆಗೆ ಹೋಗ್ಬೇಕು, ಮತ್ತೆ ಆ ಟೀಚರ್ಸ್ನ ಸರಿಯಾದ ರೀತಿಯಲ್ಲಿ ಅವ್ರು ಏನು ಹೇಳ್ಕೊಟ್ರು ಅದನ್ನು ಸರಿಯಾದ ರೀತಿಯಲ್ಲಿ ಕಲಿತು ಮತ್ತೆ ಮುಂದೆ ಬರಬೇಕು ಅನ್ನೋ ಒಂದು ಆಸೆ. ಬಟ್ ಇವತ್ತು ನಾನೇನೇ ಇದ್ರು ಹಲವಾರು ವ್ಯಕ್ತಿಗಳ ಒಂದು ಕಾಂಟ್ರಿಬ್ಯೂಷನ್ ಇದೆ. ನನ್ನ ಎಲ್ಲ ಟೀಚರ್ಸು ಅಷ್ಟು ನನ್ನನ್ನು ಪ್ರೀತಿಯಿಂದ ಸ್ಕೂಲಲ್ಲಿ ನೋಡ್ಕೊಂಡಿದ್ದಾರೆ. ಆ ಎಲ್ಲ ಟೀಚರ್ಸ್ಗೂ ನಾನು ಇವತ್ತು ಕಾರ್ಯಕ್ರಮದ ಮೂಲಕ, ಯಾಕೆಂದರೆ ಅವ್ರು ನೇರವಾಗಿ ಯಾವಾಗ ನೋಡ್ತಾನೋ ಗೊತ್ತಿಲ್ಲ, ಬಟ್ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಟು ಆಲ್ ದ ಟೀಚರ್ಸ್. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಈಗ ತಾನು ಅವ್ರು ಹೇಳ್ತಾರೆ, ನಾವು ಸ್ಕೂಲಲ್ಲಿ ಇದ್ದಾಗ ಟೀಚರ್ಸ್ ವ್ಯಾಲ್ಯೂ ನಮ್ಗೆ ಸರಿ ಗೊತ್ತಾಗಲ್ಲ. ನಾವು ಬೆಳೆದ ಮೇಲೆ ಈಗ ಅನ್ಸುತ್ತೆ ಮತ್ತೆ ನಾವು ಸ್ಕೂಲ್ಗೆ ಹೋಗ್ಬೇಕು, ಮತ್ತೆ ಆ ಟೀಚರ್ಸ್ ಕೊಡಬೇಕಾದ ಗೌರವ ನಾನು ಕೊಡಬೇಕಾಗಿತ್ತು ಅಂತ. ಐ ಥಿಂಕ್ ಇಟ್ಸ್ ಎವ್ರಿಬಡಿ ಈಸ್ ಫೀಲಿಂಗ್. ಯು ಟಚ್ ದ ರೈಟ್ ಕಾರ್ಡ್ ಆನ್ ದ್ಯಾಟ್. ಮ್ಯಾಮ್, ಓವರ್ ಟು ಯು. ಅವನು ಕ್ಲಾಸಲ್ಲಿ ತುಂಬಾ ಚೆನ್ನಾಗಿದ್ದ, ಹಾಡು ಎಲ್ಲ ಬಹಳ ಚೆನ್ನಾಗಿ ಹಾಡ್ತಾ ಇದ್ದ. ಆಮೇಲೆ ಅವ್ನು ಸ್ಕೂಲ್ ಬಿಟ್ಟ ಮೇಲೆ ಅಂಥ ಸ್ಟೂಡೆಂಟ್ ನಮ್ಗಿನ್ನು ಸಿಗ್ತಾರೋ ಇಲ್ವೋ ಅಂತ ಇತ್ತು, ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದ. ಸೊ ಒಳ್ಳೆ ಸ್ಟೂಡೆಂಟ್ ಆಗಿದ್ದ ಅವನು. ರೈಟ್ ಮ್ಯಾಮ್. ನಾನು ಕಲ್ಚರಲ್ ಆಕ್ಟಿವಿಟಿ ಇನ್ಚಾರ್ಜ್. ಓಕೆ. ಇವರನ್ನ ಪ್ರತಿ ಪ್ರೋಗ್ರಾಮ್ನಲ್ಲೂ ನಾನು ವಿಜಯ ಪ್ರಕಾಶ್ನ ಪ್ರಾರ್ಥನೆ ಹೇಳು ಅಂತ ಕರೀತಿದ್ದೆ. ಆಗ ಒಳ್ಳೆಯ ಸುಶ್ರಾವ್ಯವಾದ ಧ್ವನಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ರು. ಅತಿಥಿಗಳೆಲ್ಲ ಬಹಳ ಇಷ್ಟಪಡ್ತಿದ್ರು. ಹಾಗಾಗಿ ನಮಗೆಲ್ಲ ಬಹಳ ಖುಷಿ ಆಗ್ತಿತ್ತು. ಈಗ ನಾವು ಟಿವಿ ಎಲ್ಲ ನೋಡುವಾಗ ಬಹಳ ಸಂತೋಷ ಪಡ್ತೀವಿ. ಮನೇಲಿ ಎಲ್ಲರೂ ಹೇಳ್ತಾರೆ, ನೋಡಿ ನಿನ್ನ ಸ್ಟೂಡೆಂಟ್ ಬಂದ, ನನ್ನ ಮಗ ಮಗಳು ಮಕ್ಕಳೆಲ್ಲ. ನೀವು ಆ ವಿಟಿಯಲ್ಲಿ ಐ ಫೀಲ್ ಗಿಲ್ಟಿ ಅಂತ ಹೇಳ್ತಾ ಇದ್ರಿ, ಏನು ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಿಮ್ಮನ್ನ? ಏನಾದ್ರು ಅದೇನಂದ್ರೆ ಅವಾಗ ಸ್ವಲ್ಪ ಫೀಸ್ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಅವ್ರಿಗೆ. ಅವಾಗ ನಾನು ಕ್ಲಾಸ್ ಟೀಚರ್ ಆಗಿದ್ದೆ. ಆವಾಗ ಸ್ವಲ್ಪ ನಾನು ಆಚೆ ಅವ್ರನ್ನ 1-2 ದಿನ ನಿಲ್ಲಿಸಿದ್ದೆ, ಅವನ್ನ ಅವ್ರ ಅಣ್ಣನ. ಅದು ನನಗೆ ಬೇಜಾರಾಗ್ತಿದೆ. ಇವಾಗ ಅವನು ಯಾವ ಲೆವೆಲ್ನಲ್ಲಿದ್ದಾನೆ, ಅಯ್ಯೋ ನನಗೆ ಒಂಥರ ಅವನ್ನ ನೋಡಿದ್ರೆ ಅವನ ಹತ್ರ ಹೇಳ್ಕೋಬೇಕು ಅಂತಿತ್ತು. ಅದು ಈಗ ನಂಗೊಂದು ಆಪರ್ಚುನಿಟಿ ಸಿಕ್ಕಿದ್ರಿಂದ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಬನ್ನಿ ಮಾ ಪ್ಲೀಸ್. ನಿಮ್ಮ ಆಸೆ ತೀರ್ತು ಅನ್ಸುತ್ತೆ, ರೈಟ್? ಸ್ಕೂಲಲ್ಲಿ ಈ ಥರ ಕಚೇರಿಗಳೆಲ್ಲ ಮಾಡೋ ಅವಕಾಶ ಸಿಗ್ತಿತ್ತ ನಿಮಗೆ? ಆ ಸ್ಕೂಲ್ ಟೈಮಲ್ಲಿ ನಾನು ಬರೀ ಕಚೇರಿನೇ ಮಾಡಿ ಸರ್. ರಾಮೋತ್ಸವ ಇರಲಿ ಅಲ್ಲಿರಲಿ, ಏನೇ ಒಂದು ಪಂಚೆ ಜುಬ್ಬ ಹಾಕೊಂಡು ಹೋಗೋದು, ಹಾಡೋದು. ಅದು ನೋಡಿ, ಅದು ಪೈಜಾಮ ಜುಬ್ಬ, ಅದು ಯಾವುದೋ ಭಾವಗೀತೆ ಕಾರ್ಯಕ್ರಮ ಇರಬೇಕು. ನನಗೆ ಚಿಕ್ಕನಿಂದು ಶಾಸ್ತ್ರೀಯ ಸಂಗೀತ, ಭಾವಗೀತೆ, ಚಿತ್ರ ಸಂಗೀತ, ಈ ಮೂರರ ಮೇಲೂ ಒಲವು ಒಂದೇ ರೀತಿ ಇತ್ತು. ಆಲ್ಮೋಸ್ಟ್ ಮೈಕ್ ಸೈಜಲ್ಲೇ ಇದ್ದೀರಾ ಸರ್? ಹೌದು ಸರ್, ಮೈಕ್ ನನಗಿನ್ನ ದಪ್ಪ ಇದೆ ನೋಡಿ ಸರ್. ಇಷ್ಟು ಸಣ್ಣ ಇದ್ದಂತ ನೀವು ಇಂಜಿನಿಯರಿಂಗ್ ಸೇರಿದಾಗ ಒಂದು ಜೀವನದ ಒಂದು ದೊಡ್ಡ ಡಿಸಿಷನ್ ತಗೊಳ್ತೀರಿ. ಸಡನ್ ಆಗಿ ಇಂಜಿನಿಯರಿಂಗ್ ಬೇಡ ಅಂತ ಡಿಸೈಡ್ ಮಾಡ್ತೀರಿ. ವಾಟ್ ಹ್ಯಾಪನ್? ಇಂಜಿನಿಯರಿಂಗ್ ಸೇರ್ತಿದ್ದಂಗೆನೆ ಕ್ಲಾಸ್ಗೆ ಹೋಗುವೆ. ಬಟ್ ಆವಾಗ ನನಗೆ 19-20 ವಯಸ್ಸು, ಮನಸ್ಸು ಭಾಳ ಒಂದು ಸ್ಥಿಮಿತದಲ್ಲಿರಲಿಲ್ಲ ನನಗೆ. ನಾನು ಸಂಗೀತ ಒಂದು ಕಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಒಂದು ಕಡೆ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದರೆ ಅಲ್ಲಿ ನನ್ನ ಗಮನನೇ ಸೇರ್ತಿಲ್ಲ. ಫೋಕಸ್ಸೇ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಅವರೇನೋ ಸೈನ್ ಟೀಟಾ ಕಾಸ್ ಟೀಟಾ ಅಂತ ಹೇಳ್ಕೊಡ್ತಿದ್ದಾರೆ. ಮೈಸೂರಲ್ಲಿ ಒಬ್ಬ ಇಂಜಿನಿಯರ್ ಆಗಿ ಬದುಕೋ ಜೀವನಾನ ನಂದು, ಅಥವಾ ಬೇರೆ ಏನಾದ್ರು ನನ್ನ ಜೀವನಾನ ಅಂತ ಪ್ರಶ್ನೆಗಳ ಸುರಿಮಳೆ ಬೆಳೀತಾ ಹೋಗ್ತಾ ನನಗೆಲ್ಲೋ ಒಂದು ಐಡಿಯಾ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ನಾನು ಏನಾದ್ರು ಮಾಡಬೇಕು ಅಂತ. ಏನಾದ್ರು ಮಾಡಬೇಕು ಅಂದರೆ ಅದಕ್ಕೆ ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಸೊ ನಾನು ಭಾಳ ಒಂದು ದೊಡ್ಡ ತೀರ್ಮಾನ ತೊಗೊಂಡೆ ಆ ಟೈಮಲ್ಲಿ. ಅದೇನಂದರೆ, ಅಪ್ಪ ಅಮ್ಮನಿಗೆ ಹೇಳಿದೆ, ಒಂದು ಕೈಲಿ ಒಂದು 700 ರೂಪಾಯಿನೋ ಇತ್ತು, ತಗೊಂಡು ಚೀಲದಲ್ಲಿ 2 ಶರ್ಟ್, ಒಂದು ಪ್ಯಾಂಟು, ಒಂದು ಶರ್ಟ್ ಹಾಕ್ಕೊಂಡು ರಾತ್ರಿ 9:30 ಮನೆಯಿಂದ ಹೊರಟೆ. ಎಲ್ಲಿಗೆ ಹೋಗಬೇಕು, ಯಾಕೆ ಹೋಗಬೇಕು, ಏನೂ ಗೊತ್ತಿಲ್ಲ. ಆ ಡಿಸಿಷನ್ ಅವತ್ತು ಮಾಡಿದ್ದು ವೆರಿ ವೆರಿ ಡಿಫಿಕಲ್ಟ್ ಡಿಸಿಷನ್. ಎಲ್ಲಿಗೆ ಹೋಗ್ಬೇಕು ಅಂತ ಹೊರಟಿದ್ದು ನೀವು? ಆ ವಯಸ್ಸಲ್ಲಿ ಅಷ್ಟು ಮೆಚುರಿಟಿ ಇರಲಿಲ್ಲ, ಛಲ ಇತ್ತು, ಎಲ್ಲರೂ ಹೋಗಬೇಕು, ಏನೋ ಮಾಡಬೇಕು ಅಂತ. ಬಟ್ ಎಲ್ಲಿ ಹೋಗಬೇಕು ಅನ್ನೋ ಮಾರ್ಗದರ್ಶನ ಕೇಳಿದ್ರೆ ಕೊಡೋರೇನೋ ಅಪ್ಪ ಅಮ್ಮನ ಹತ್ರ, ಆದರೆ ಕೇಳಕ್ಕೆ ಭಯ.
ಬಟ್ ನಾನು ಅವ್ರಿಗೆ ಹೇಳ್ದೆ ಹೊರಟೆ, ಯಾಕೆಂದ್ರೆ ನನಗೇನೋ ಒಂದು ಭಯ ಆಯಿತು. ಬಟ್ ನನಗೆ ತಿಳಿದಾಗ ಒಂದು ಪತ್ರ ಬರೆದಿಟ್ಟಿದ್ದೆ ದೇವ್ರ ಮನೆಯಲ್ಲಿ, ದೇವ್ರ ಇದರಲ್ಲಿ. ಅದು ಅವ್ರು ಆಮೇಲೆ ನೋಡಿದ್ದಾರೆ. ಆ ಪತ್ರ ಇನ್ನೂ ನಮ್ಮಮ್ಮನ ಹತ್ರನೇ ಇದೆ. ಏನು ಬರ್ತಿತ್ತಮ್ಮ ಪತ್ರದಲ್ಲಿ? ಪತ್ರದಲ್ಲಿ ಬರೆದಿದ್ದೇನು ಅಂತಂದರೆ, ನಾನು ಮನೆ ಬಿಟ್ಟು ಹೋಗ್ತಾ ಇರೋದು ಯಾವುದೇ ದುರುದ್ದೇಶಕ್ಕಲ್ಲ, ನನ್ನ ಲೈಫ್ನ ನಾನು ನೋಡ್ಕೊಂಡು ಹೊರಡ್ತಾ ಇದ್ದೀನಿ. ನನಗೆ ಮ್ಯೂಸಿಕ್ಕು ನನ್ನ ಲೈಫ್ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಅದರಿಂದ ನಾನು ಹೋಗ್ತಾ ಇದ್ದೀನಿ. ಯಾವುದೇ ವರ್ಡ್ಲಿ ಪ್ಲೆಷರ್ಸ್ಗೋಸ್ಕರ ನಾವು ಹೋಗ್ತಾ ಇಲ್ಲ. ಅದರಿಂದ ಒಂದಲ್ಲ ಒಂದು ದಿವಸ ನಾನು ಅದನ್ನು ಅಟೆಂಡ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ನೀವುಗಳೆಲ್ಲ ಮಾಡಬೇಕಾದೇನು ಅಂತಂದರೆ ನನಗೋಸ್ಕರ ಪ್ರೇ ಮಾಡಬೇಕು ಅಂತ. ಮತ್ತೆ ಇದು ಬರೆದಿದೆ, ನಾನು ಯಾವುದೇ ರೀತಿ ಸೂಸೈಡ್ ಮಾಡ್ಕೊಳ್ಳೋ ಟೈಪು ಅಲ್ಲ. ಬರ್ದಿದ್ದ ನಾನು ಅದನ್ನು ಬರೆದಿದ್ದೆ, ಅವ್ರಿಗೆ ಭರವಸೆ ಕೊಟ್ಟಿದ್ದೆ. ಯಾಕೆಂದ್ರೆ ತಂದೆ ತಾಯಿ ಸಡನ್ನ ಮಗ ಮನೆ ಬಿಟ್ಟು ಹೊಡೋಗ್ಬಿಟ್ರೆ ಅವ್ರಿಗೆ ಏನು ಶಾಕ್ಗಳಾಗತ್ತೆ ಅನ್ನೋದನ್ನು ನಾನು ಲೆಕ್ಕಾಚಾರ ಹಾಕಿದ್ದೆ. ಅಂದರೆ ಅವತ್ತು ಹೊರಟಿದ್ದ ಗಳಿಗೆ ಸರ್, ದೈವಾನುಗ್ರಹದಿಂದ ಒಳ್ಳೆ ಗಳಿಗೆ. ಆ ಗಳಿಗೆಯಿಂದ ಇವತ್ತು ಅವನು ಚೆನ್ನಾಗಿದ್ದಾನೆ, ನಮಗೆ ಹೆಮ್ಮೆಯ ಪುತ್ರ ಅಂತ ಅನ್ನಿಸ್ಕೊಂಡಿದ್ದಾನೆ. ಆ ದಿನಗಳನ್ನೆಲ್ಲ ಇವತ್ತು ಒಂದೊಂದ್ಸಲ ನೆನೆಸ್ಕೊಳ್ಳೋ ಹಾಗಾಗತ್ತೆ. ಆದರೆ ಇವತ್ತು ಅವ್ನು ಚೆನ್ನಾಗಿರೋದು ನೋಡಿ ಸಂತೋಷ ಪಡ್ತಾ ಇದ್ದೀವಿ. ಬಟ್ ಆ ಗಳಿಗೆ ಹೇಗಿದ್ದಿರ್ಬೇಕು ನಿಮಗೆ? ರಿಯಲಿ ನೀವೇ ದೊಡ್ಡತನ ನೀವು ಹೇಳ್ತಾ ಇದ್ದೀರ ಅಮ್ಮನಾಗಿ. ನನಗೆ ಒಂದು ಅವನು ಬರ್ತಾನೆ ಅನ್ನೋ ನಂಬಿಕೆ ಇದ್ದರೂ ಕೂಡ ವಯಸ್ಸು ಹೇಗೋ ಏನೋ, ಎಲ್ಲಿರ್ತಾನೋ ಹೇಗಿರ್ತಾನೋ ಅನ್ನೋ ಒಂದು ಭಯ. ದಿನ ರಾತ್ರಿ ಆದರೆ ಅಳುವೆ. ನಮ್ಮ ಯಜಮಾನರು, ನಮ್ಮ ಮಗ ಇಬ್ಬರು, ಹಿರಿ ಮಗ ಇಬ್ಬರು ನನ್ನನ್ನು ಕನ್ಸೋಲ್ ಮಾಡೋರು. ಅವನು ತಿರ್ಗಾ ಬಂದು ನಮ್ಮ ಹತ್ರ ಮಾತಾಡೋ ತನಕ ತುಂಬ ಆತಂಕದಲ್ಲಿ ಇದ್ವಿ ಸರ್, ಅದಂತೂ ನಿಜ. ಅವನು ಬಂದು ಮಾತಾಡಿದ್ಮೇಲೆ ಸಮಾಧಾನ ಆಯಿತು ನಮ್ಗೆ. ಮನೆಯಿಂದ ಹೊರಟೆ, ಹಂಗೆ ನಡ್ಕೊಂಡು ಹೋದೆ. ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋದೆ, ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಇಳಿದ್ರೆ ಅಲ್ಲಿ ನೋಡಿದ್ರೆ ತಿರುಪತಿಗೆ ಅಂತ ಬಸ್ ಇತ್ತು. ಅಂದರೆ ಈಗ ಯಾವುದೇ ಒಂದು ಡೆಡ್ಲೈನ್ ಇಲ್ಲ. ಈಗ ಏನು ಮಾಡಬೇಕು ಅಂತ ಏನೂ ಗೊತ್ತಿಲ್ಲ. ಹೊರಟಿದ್ದೀವಿ, ಏನೋ ಒಂದನ್ನು ಹುಡ್ಕೊಂಡು ಹೊರಟಿದ್ದೀವಿ. ಸರಿ, ಏನು ಕಾಣ್ತೋ ಅದೇ ನಮ್ಗೆ ಅವಾಗ ಮಾರ್ಗ. ತಿರುಪತಿ ಬಸ್ ನೋಡಿದೆ, ಅವನೇ ಬಾಲಾಜಿನೇ ಕರೆಸ್ಕೊಂಡಿದ್ದು ಅನ್ಸುತ್ತೆ ನನಗೆ. ಸೀದಾ ಅಲ್ಲಿ ಹೋದೆ, ದೇವ್ರ ದರ್ಶನ ಮಾಡಿದೆ. ನನಗೆ ಇನ್ನೂ ಜ್ಞಾಪಕ ಇದೆ, ಮನಸ್ಸಲ್ಲ ಡೈಲಾಗ್ ಹೊಡೀತು. ಅಣ್ಣವ್ರು ಹಾಡಿದ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಆ ಹಾಡು ನೆನಪಾಯ್ತು ನಂಗೆ. ಸೊ ನಾನು ಅದೇ ಅನ್ಕೊಂಡೆ. ಆವಾಗ 19-20ನೇ ವಯಸ್ಸು, ಏನೂ ಗೊತ್ತಿಲ್ಲ, ಜೀವನನೂ ನೋಡಿಲ್ಲ. ಏನೋ ಒಂದು ಬಲ, ಯಾವುದೋ ಒಂದು ಬಲ. ದೇವರೇನು ಏನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ, ಬಟ್ ಬಿ ದೇರ್ ಫಾರ್ ಮೀ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡಿದೆ. ಅಲ್ಲಿಂದ ಇವತ್ತಿನವರೆಗೂ ದೇವ್ರ ದಯಿಂದ ಪ್ರತಿ ವರ್ಷ ಬಿಡದೆ ತಿರುಪತಿಗೆ ಹೋಗಿದ್ದೀನಿ. ಪ್ರತಿ ವರ್ಷ ತಿರುಪತಿ ಬಾಲಾಜಿ ದರ್ಶನ ಮಾಡಿದ್ದೀನಿ.